ವೀಕ್ಷಕರೇ, ರಾಜ್ಯಾದ್ಯಂತ SSLC ಪರೀಕ್ಷೆ, ಹಾಗಾಗಿ ಸುಳ್ಳಿ ತಾಲೂಕಿನಲ್ಲೂ ಕೂಡ ವಿದ್ಯಾರ್ಥಿಗಳು ಶಿಸ್ತಿನಿಂದ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ಬರೆದಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಮೊದಲ ಅಂದರೆ SSLC ಮಕ್ಕಳಿಗೆ ಈ ವರ್ಷದ ಮಕ್ಕಳಿಗೆ ಮೊದಲ ಬೋರ್ಡ್ ಎಕ್ಸಾಮ್. ಹಾಗಾಗಿ ವಿದ್ಯಾರ್ಥಿಗಳೆಲ್ಲ ಒಳಗಡೆ ಇದ್ದಾರೆ. ಅವರು ಇವಾಗ ಎಕ್ಸಾಮ್ ಮುಗಿತು 1:30 ಆಗ್ತಾ ಬಂತು. ಎಕ್ಸಾಮ್ ಮುಗಿದು ಹೊರಗೆ ಬರುವಂತಹ ಕ್ಷಣ. ಹಾಗಾಗಿ ನಾವು ವೇಟ್ ಮಾಡ್ತಾ ಇದ್ದೇವೆ. ಫಸ್ಟ್ ಎಕ್ಸಾಮ್ ಅಟೆಂಪ್ಟ್ ಹೇಗಿತ್ತು? ಸುಲಭ ಇತ್ತಾ ಅಥವಾ ಕಷ್ಟ ಇತ್ತಾ? ಮಾರ್ಕ್ ಎಷ್ಟು ಬರ್ಬೋದು? ಯಾವ ಸಬ್ಜೆಕ್ಟ್ ಇವತ್ತು ಅಟೆಂಪ್ಟ್ ಮಾಡಿದ್ರಿ? ಎಲ್ಲವನ್ನ ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ, ಬನ್ನಿ. ಫಸ್ಟ್ ಪರೀಕ್ಷೆ ಹಾಲಿಂದ ಮೊದಲಾಗಿ ಹೊರಗೆ ಬಂದ ಯುವಕ ಇವನು. ಪರೀಕ್ಷೆ ಹೇಗಿತ್ತು? ಈಸಿ ಆಗಿತ್ತು ಅಂತ ಕೇಳೋ, ಮೋಸ್ಟ್ಲಿ ಹೊರಗಡೆ ಬೇಗ ಬಂದಿದ್ದಾನೆ. ಹಾಯ್, ಹೆಸರು ಹೇಗೆ? ವಿಜೇಶ್. ಹೇಗಿತ್ತು ಎಕ್ಸಾಮ್? ಎಕ್ಸಾಮ್ ಈಸಿ ಇತ್ತು. ಯಾವ ಸ್ಕೂಲ್? ಅಲೆಟ್ ಹೈಸ್ಕೂಲ್. ಸುಲಭ ಇತ್ತಾ? ಯಾವ್ದು ಎಕ್ಸಾಮ್ ಇವತ್ತು? ಇವತ್ತಿದ್ದು ಕನ್ನಡ ಇತ್ತು. ಕನ್ನಡ. ಹಾಗೆ ಎಷ್ಟು ಬರ್ಬೋದು ಮಾರ್ಕ್? ಮಾರ್ಕ್ 96 ಬರ್ಬೋದಾ? ನೆಕ್ಸ್ಟ್ ಯಾವುದು? ನಾಡಿದ್ದು? ನಾಳೆ ಸೋಷಿಯಲ್ ಇರೋದು. ಎಷ್ಟು ಮಕ್ಕಳು ನಿಮ್ಮ ಶಾಲೆಯಿಂದ ಎಲ್ಲರೂ ಬಂದಿದ್ದಾರಾ? ಅಬ್ಸೆಂಟ್ ಆಗಲಿಲ್ಲ, ಎಲ್ಲರೂ ಬಂದಿದ್ದಾರೆ. ಅಟೆಂಪ್ಟ್ ಆಗಿದ್ದಾರೆ. ಓಕೆ, ಥ್ಯಾಂಕ್ ಯು. ಹೇಗಿತ್ತು ಎಕ್ಸಾಮ್ ಫಸ್ಟ್ ಅಲ್ಲ? ತುಂಬ ಚೆನ್ನಾಗಿತ್ತು. ನಮಗೆ ಗೊತ್ತಿರುವಂಥದ್ದೇ ಆಲ್ಮೋಸ್ಟ್ ಬಂದಿದೆ. ಆದಷ್ಟು ಟ್ರೈ ಮಾಡಿದ್ದೀವಿ. ಸೊ ನಮಗೆ ಆಗುವಷ್ಟು ನಾವು ಬೆಟರ್ ಕೊಟ್ಟಿದ್ದೇವೆ ಅಂತ ಅಂದ್ಕೊಳ್ತೇವೆ. ಚೆನ್ನಾಗಿ ಇವತ್ತು ಕನ್ನಡ ಇತ್ತು ಸ್ಟಾರ್ಟಿಂಗ್ ಎಕ್ಸಾಮ್. ನಮ್ಮದು ಜ್ಞಾನದೀಪ ವಿದ್ಯಾಸಂಸ್ಥೆ ಎಲಿಮಲೆ. ಹೆಸರು? ಶ್ರೇಯಾ. ಸುಲಭ ಆಯಿತು. ಹಾಯ್, ಹೆಸರು ಹೇಗೆ? ಲಿಖಿತ್. ಯಾವ ಸ್ಕೂಲ್? ಎಲಿಮಲೆ. ಹೇಗಿತ್ತು ಎಕ್ಸಾಮ್? ಈಸಿ ಇತ್ತಾ? ಎಷ್ಟು ಬರ್ಬೋದು ಮಾರ್ಕ್? 80ಕ್ಕಿಂತ ಮೇಲೆ ಬರ್ಬೋದಾ? ನೆಕ್ಸ್ಟ್ ಯಾವ್ದು ಎಕ್ಸಾಮ್? ನೆಕ್ಸ್ಟ್ ಸೋಷಿಯಲ್ ಸೈನ್ಸ್. ಹೇಗೆ ಪ್ರಾಕ್ಟೀಸಲ್ಲಿ ಹೇಗೆ ಮಾಡಿದ್ರಿ? 10th ಎಕ್ಸಾಮ್ ಮಾಡ್ತಿದ್ದಾರೆ, ಸರ್ ಎಲ್ಲ ಮಾಡ್ತಿದ್ದಾರೆ. ಓಲ್ಡ್ ಕ್ವಶನ್ ಪೇಪರ್ ಎಲ್ಲ ನೋಡ್ಕೊಂಡು. ಇಲ್ಲಿ ಹೇಗೆ ನೋಡ್ಕೊಂಡ್ರು? ನೀವೆಲ್ಲ ಕೊಡ್ತಿದ್ದೀರಾ ಟೈಮ್ಗೆ? ಎಲ್ಲ ಕೊಡ್ತೀವಿ. ಊಟ ಎಲ್ಲ ಇದೆ ಅಲ್ಲ? ಥ್ಯಾಂಕ್ ಯು. ವೆಲ್ಕಮ್. ಹೇಗಿತ್ತು ಎಕ್ಸಾಮ್? ಎಕ್ಸಾಮ್ ಅಂತೂ ಈಸಿ ಇತ್ತು. ಕನ್ನಡ ಅಲ್ವಾ, ಕನ್ನಡ ಮೀಡಿಯಮ್. ಮತ್ತು ಇದೇ ರೀತಿ ನಾಳೆ ಕೂಡ ಎಕ್ಸಾಮ್ ಈಸಿ ಇದ್ದರೆ ಸಾಕು. ನಾಳೆ ಇದೆಯಾ? ನಾಳೆ ಅಲ್ಲ, ನಾಡ್ದು ಸೋಷಿಯಲ್ ಇರೋದು. ಇವತ್ತು ತುಂಬ ಈಸಿ ಇತ್ತು. 90ಕ್ಕಿಂತ ಮೇಲೆ ಬರ್ಬೋದು 100ರಲ್ಲಿ, ಗೊತ್ತಿಲ್ಲ, ನೋಡ್ಬೇಕಿನ್ನು. ಥ್ಯಾಂಕ್ ಯು ಮ್ಯಾಮ್. ಐಫಾ ಫಾತಿಮಾ. ಯಾವ ಸ್ಕೂಲ್? ಗ್ರೀನ್ ವ್ಯೂ. ಎಕ್ಸಾಮ್ ಹೇಗಿತ್ತು? ಈಸಿ ಇತ್ತಾ? ಕನ್ನಡ ಅಲ್ವಾ? ಟೈಮ್ ಸಿಗಲಿಲ್ವಾ? ಅಷ್ಟು ಬರೀಲಿಕ್ಕಿತ್ತಾ? ಹಾಗೆ ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಎಕ್ಸಾಮ್ ಯಾವುದು? ಸೋಷಿಯಲ್. ಸ್ಟಡೀಸ್ ಎಲ್ಲ ಒಳಗಡೆ ನೀರೆಲ್ಲ ವ್ಯವಸ್ಥೆ ಎಲ್ಲ ಇತ್ತು? ಏನು ನೋಡ್ಕೊಂಡು? ಉಪವಾಸ. ಹಾಗೆ ನೆಕ್ಸ್ಟ್ ಎಕ್ಸಾಮಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೆಕ್ಸ್ಟ್ ಏನಾಗಬೇಕು ಅಂತ? ನೆಕ್ಸ್ಟ್ ಸೈನ್ಸ್ ಆಗಬೇಕು. ಸೈನ್ಸ್ ತಗೊಳ್ಬೇಕಲ್ವಾ? ಸರಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹಾಯ್, ಹೆಸರು? ಸಮನ್ಯು. ಯಾವ ಸ್ಕೂಲ್? ಸೈಂಟ್ ಜೋಸೆಫ್. ಹೇಗಿತ್ತು ಎಕ್ಸಾಮ್? ಫಸ್ಟ್ ಬೋರ್ಡ್ ಪರೀಕ್ಷೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎಕ್ಸಾಮ್ ಸುಲಭ ಇತ್ತು. ಓಕೆ, ಅಂದರೆ ನೆಕ್ಸ್ಟ್ ಎಕ್ಸಾಮ್ ಯಾವುದು? ನೆಕ್ಸ್ಟ್ ಎಕ್ಸಾಮ್ ಇನ್ನು ಸೋಷಿಯಲ್. ಹೇಗಿತ್ತು ಪ್ರಿಪರೇಷನ್ ಎಲ್ಲ? ಹೇಗೆ ಎಕ್ಸಾಮ್ ನೀವು ಅಂದರೆ ಪ್ರಾಕ್ಟೀಸ್ ಯಾವ ಥರ ಮಾಡಿದ್ರಿ? ಅಂದರೆ ಓಲ್ಡ್ ಕ್ವಶನ್ ಪೇಪರ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ರೆ ಹೇಗೆ? ಓಲ್ಡ್ ಕ್ವೆಶನ್ ಪೇಪರ್ ಅದು ಶಾಲೆಯಲ್ಲಿ ಟೀಚರ್ಸ್ ಎಲ್ಲ ಮಾಡಿ ಪ್ರಿಪೇರ್ ಮಾಡ್ತಾರೆ ನಮ್ಮನ್ನು. ಸೊ ಮತ್ತೆ ನಮ್ಮ ಎಫರ್ಟ್, ಸೆಲ್ಫ್ ಸ್ಟಡಿ. ಎಷ್ಟು ಬರ್ಬೋದು ಮಾರ್ಕ್? ಗೆಸ್ ಇದೆಯಾ? ಎಕ್ಸ್ಪೆಕ್ಟೇಷನ್ 95+ ಇದೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಈಗಷ್ಟೇ ಎಕ್ಸಾಮ್ ಸೆಂಟರ್ನಿಂದ ಹೊರಗೆ ಬಂದಿರುವಂತಹ ರಫಾ ಅವರು ನಮ್ಮೊಂದಿಗಿದ್ದಾರೆ. ಮಾತಾಡ್ಸೋಣ. ಎಕ್ಸಾಮ್ ಹೇಗಿತ್ತು ಅನ್ನುವಂತಹ ಪ್ರಶ್ನೆಯನ್ನು ಕೇಳೋಣ. ಎಕ್ಸಾಮ್ ಈಸಿ ಆಗಿತ್ತು. ಈಸಿ ಇತ್ತಾ? ಎಲ್ಲ ಈಸಿ ಆಗಿತ್ತು. ಎಷ್ಟು ಬರ್ಬೋದು ಮಾರ್ಕ್? ನನಗೆ ಒಂದು 90ಕ್ಕಿಂತ ಬರ್ಬೋದಾ? ಇದು ಇವತ್ತು ಕನ್ನಡ ಇದ್ದದ್ದು. ಈಗ 100ಅಲ್ಲಿ 90ಕ್ಕಿಂತ. ಸ್ಟಡೀಸ್ ಎಲ್ಲ ಹೇಗಿತ್ತು? ಟೀಚರ್ ಸ್ಕೂಲಲ್ಲಿ ಒಳ್ಳೆಯ ಸಹಕಾರ ಎಲ್ಲ ಮಾಡಿದ್ದಾರೆ ಅವರು. ನನಗೆ ಒಳ್ಳೆಯ ರಿವಿಷನ್ ಎಲ್ಲ ಮಾಡಿದ್ದಾರೆ. ಈಸಿ ಎಕ್ಸಾಮ್ ಯಾವುದು? ನಾಳೆ ನಮಗೆ ಬರೋದು ಸೋಷಿಯಲ್ ಎಕ್ಸಾಮ್.
ಯಾವ ಸ್ಕೂಲು? ನಾನು ಗ್ರೀನ್ ವ್ಯೂ. ಅಲ್ಲಿಯ ಉಪಪ್ರಾಂಶುಪಾಲರಾಗಿರುವಂತಹ ಪ್ರಕಾಶ್ ಮೂಡಿತಾಯ ಸರ್ ನಮ್ಮ ಜೊತೆಗಿದ್ದಾರೆ. ಯಾವ ಶಿಸ್ತು ರೀತಿಯಲ್ಲಿ ನಡೀತಾ, ಯಾವ ರೀತಿ ನಡೀತಾ ಎಕ್ಸಾಮ್, ಮಕ್ಕಳೆಲ್ಲ ಹೆದರಿದ್ರ ಅಥವಾ ಎಕ್ಸಾಮನ್ನು ಫ್ರೀಯಾಗಿ ಫೇಸ್ ಮಾಡಿದ್ರು ಅನ್ನುವಂತಹ ಮಾತನ್ನು ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಭಯದ ವಾತಾವರಣ ಯಾವುದಿಲ್ಲ. ಭಯಮುಕ್ತ ವಾತಾವರಣ ನಿರ್ಮಾಣ ಮಾಡಬೇಕು ಅಂತಲೇ ಮಂಡಳಿ ಪ್ರಯತ್ನ ಪಡ್ತಾ ಇರುವಂಥದ್ದು. ಆದರೆ ಒಂದು ವ್ಯವಸ್ಥಿತವಾದ ವ್ಯವಸ್ಥೆ ನಮ್ಮಲ್ಲಿ ಬೇಕಾಗ್ತದೆ, ನಡೆದಿದೆ. 423 ಮಕ್ಕಳು 18 ರೂಮಲ್ಲಿ ಪರೀಕ್ಷೆ ಬರೆದಿದ್ದಾರೆ. ಇಲ್ಲಿರುವಂಥ 18 ಕಾಲೇಜ್ ವಿಂಗ್ ಮತ್ತು ಹೈಸ್ಕೂಲ್ ವಿಂಗನ್ನು ಸೇರಿಸಿ 18 ಕ್ಲಾಸ್ ರೂಮಲ್ಲಿ ಪರೀಕ್ಷೆಯನ್ನು ಬರೆದಿದ್ದಾರೆ. ಸುಮಾರು 16 ಶಾಲೆಗಳಿಂದ ಇಲ್ಲಿಗೆ ಬರ್ತಾರೆ. ಇವತ್ತು 423 ಜನ ಬರೆದಿದ್ದಾರೆ. ಗೈರು ಒಂದು ಭಾಳ ವಿಶೇಷ ಅಂತ ಹೇಳಿದರೆ, ಮಾಮೂಲಿಯಾಗಿ ಕಟ್ಟುವಂಥವ್ರು ಅವ್ರಿಗೆ ಫ್ರೆಶ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾರೆ. ಅದರಲ್ಲಿ 2 ಹಾಜರಾಗಿದ್ದಾರೆ. ಮತ್ತು ಪ್ರೈವೇಟ್ ಸ್ಟೂಡೆಂಟ್ಸ್ ಅಂತ ಇದ್ದಾರೆ, ಅವರಲ್ಲೊಂದು 11 ಜನ ಗೈರ್ಹಾಜರಾಗಿದೆ. ಅದು ಬಿಟ್ಟರೆ ಆ ಲೆಕ್ಕದಲ್ಲಿ ಗೈರ್ಹಾಜರಿ ಕಡಿಮೆ. ರೆಗ್ಯುಲರ್ ಮಕ್ಕಳು ಗೈರ್ಹಾಜರಾದವರು 2 ಅಂತ ಹೇಳಿ ಖುಷಿ ಆಗ್ತದೆ. ವಿಶೇಷ ಚೇತನ ಮಕ್ಕಳು ಇಲ್ಲೇ ತಾಲೂಕಿನವರೆಲ್ಲೂ ಬರೆಯುವಂಥದ್ದು. ಅದರಲ್ಲಿ 1 ಮಗುವನ್ನು ಬಿಟ್ಟು ಬಾಕಿ 10 ಮಗು ಇಲ್ಲಿ ಪ್ರೆಸೆಂಟ್ ಆಗಿದ್ದಾರೆ. ಅವರಿಗೆ ವಿಶೇಷವಾದಂಥ ಕೊಠಡಿ ಸೌಲಭ್ಯ ಮತ್ತು ಅವರಿಗೆ ಸರ್ಕಾರ ಯಾರಿಗೆಲ್ಲ ಬರಹಗಾರರ ಸೌಲಭ್ಯ ಕೊಟ್ಟಿದ್ದಾರೆ, ಅಂಥ ಬರಹಗಾರರ ಸೌಲಭ್ಯ ಕೊಟ್ಟವರಿಗೆ ನಾವೇನು ಮಾಡಿದ್ದೇವೆ ಅಂತೇಳಿ ಅವರ DDPI ಅವರ ಅನುಮೋದನೆಯೊಂದಿಗೆ ನಾವು ಅವರಿಗೆ ಅನುಮತಿಯನ್ನು ಕೊಟ್ಟಿದ್ದೇವೆ, ಅವಕಾಶವನ್ನು ಕೊಟ್ಟಿದ್ದೇವೆ. ಯಾವ ಥರ ಅರೇಂಜ್ ಮಾಡಿದ್ರಿ ಸರ್? ಅಂದರೆ ಇವತ್ತು ನೀರಾಗಿರ್ಬೋದು, ಆರೋಗ್ಯ ಇಲಾಖೆ ಇದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಯಾವ ರೀತಿ ನಮಗೆ ಈ ಒಂದು ಪರೀಕ್ಷೆ ಅಂತ ಹೇಳಿದರೆ ತುಂಬ ಇಲಾಖೆಯವರು ನಮಗೆ ಸಹಕರಿಸ್ತಾರೆ. ಪೊಲೀಸ್ ಇಲಾಖೆಯವರು ಭದ್ರತೆ ಕೊಡುವಂಥದ್ದಿರ್ಬೋದು, ಆರೋಗ್ಯ ಇಲಾಖೆಯವರು ಅದನ್ನು ನೋಡಿಕೊಳ್ಳುವಂಥದ್ದಿರ್ಬೋದು, ಶಿಕ್ಷಣ ಇಲಾಖೆಯಂತೂ ಎಲ್ಲ ಅಧಿಕಾರಿಗಳು ಇದರಲ್ಲಿ ತೊಡಗಿಕೊಳ್ತಾರೆ. ಅಂತೂ ಎಲ್ಲರೂ ಬಂದು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಮತ್ತು ಬೇಕಂತ ಸಹಾಯವನ್ನು ಮಾಡಿದ್ದಾರೆ. ಈಗ ಮಕ್ಕಳಿಗೆ ಯಾರಿಗೆ ಪರೀಕ್ಷೆ ಆದ ನಂತರ ಯಾರಿಗೆ ಊಟ ಬೇಕು ಅಂತ ಬಿಸಿ ಊಟದ ವ್ಯವಸ್ಥೆಯು ನಾವು ಎಲ್ಲವರಿಗೆ ಮಾಡಿದ್ದೇವೆ. ಧನ್ಯವಾದ. ಸುಳ್ಯ ಠಾಣೆಯ ರಾಮರಾಜ್ ಅವರು ಬೆಳಗಿನಿಂದ ವಿದ್ಯಾರ್ಥಿಗಳನ್ನು ಇಲ್ಲಿ ಜವಾಬ್ದಾರಿಯಿಂದ ನೋಡ್ಕೊಳ್ತಾ ಇದ್ದಾರೆ. ಅವರನ್ನು ನಾನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ಸರ್ ನಮಸ್ತೆ. ಹೇಗಿದೆ ಸರ್? ಸುಳ್ಯದಲ್ಲಿ ಫಸ್ಟ್ ಎಕ್ಸಾಮ್, ಮಕ್ಕಳು ಬೋರ್ಡ್ ಎಕ್ಸಾಮ್ ಬರೀತಾ ಇದ್ದಾರೆ. ಹೇಗಿತ್ತು? ಒಳಗಡೆ ಹೋಗುವಾಗ ಹೆದರಿದ್ರ ಮಕ್ಕಳು? ಇಲ್ಲ, ಆರಾಮಾಗಿ ಹೋಗಿದ್ದಾರೆ. 10 ಗಂಟೆಗೆ ಬಂದಿದ್ದಾರೆ ಮಕ್ಕಳೆಲ್ಲ, ಮತ್ತು ಆರಾಮಾಗಿ ಹೋಗಿದ್ದಾರೆ ಫ್ರೀಯಾಗಿ. ಹೇಗೆ ಅಂದರೆ ಏನಾದರೂ ಆಕ್ಟಿವಿಟೀಸ್ ಆಯ್ತು ಅಂದರೆ ಬೆಳಿಗ್ಗೆಯಿಂದ ಏನಾದರೂ ಶಿಸ್ತು ಕ್ರಮ ಪಾಲಿಸಿ ಒಳಗೆ ಹೋಗಿ ಎಲ್ಲ ಬರ್ದಿದ್ದಾರೆ? ಚೆನ್ನಾಗಿ ಬರ್ದಿದ್ದಾರೆ. ಮೇಡಮ್ ಮಾತಾಡಿ. ಅಂದರೆ ಈ ಎಂತ ನಿಮ್ಮ ಇಲ್ಲಿ ಎಂತ ಕೆಲಸ ಇದೆ? ನನ್ನ ಕೆಲಸ ಮೊಬೈಲನ್ನು ಸ್ವಾಧೀನಪಡಿಸಿಕೊಳ್ಳೋದು, ಪರೀಕ್ಷೆಯು ಸರಿಯಾಗಿ ನಡೀಲಿಕ್ಕೆ. ಹೆಸರು ಸುವರ್ಣಲತಾ. ಶಿಕ್ಷಕರಾಗಿರುವ ಜಟ್ಟಿಪಳ್ಳ ಸ್ಕೂಲು. ನೀವಿಲ್ಲಿ ನೋಡ್ತಾ ಇರ್ಬೋದು, ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಬಂದ ಟೈಮಲ್ಲಿ ಏನಾದರೂ ಅಂದರೆ ಆರೋಗ್ಯದಲ್ಲಿ ಏರ್ಪೇರಾದರೆ ಅವರಿಗೆ ರೆಸ್ಟ್ ಮಾಡಲಿಕ್ಕೆ ಇಲ್ಲಿ ಕಾಟನ್ನು ಕೂಡ ಕೊಟ್ಟಿರುವಂತಹದ್ದು. ಜೊತೆಗೆ ಇಲ್ಲಿ ನರ್ಸ್ ಆಗಿರ್ಬೋದು ಅಥವಾ ಆಶಾ ಕಾರ್ಯಕರ್ತೆಯನ್ನು ಕೂಡ ನಿಯೋಜನೆ ಮಾಡಿರುವಂತಹದ್ದು. ಇಲ್ಲಿ ಅದೇ ಒಂದು ಅವಘಡ ನಡೆದಿಲ್ಲ. ಎಲ್ಲರೂ ಕೂಡ ಮಕ್ಕಳು ಹೆಲ್ದಿಯಾಗಿದ್ದಾರೆ, ಚೆನ್ನಾಗಿ ಎಕ್ಸಾಮ್ ಮಾಡಿದ್ರು ಅನ್ನುವಂತಹ ಮಾತನ್ನು ಇಲ್ಲಿಯ ಸಿಬ್ಬಂದಿ ಹೇಳಿರುವಂತಹದ್ದು. ಹೀಗೆ ಆರೋಗ್ಯದಲ್ಲಿ ಏನಾದರೂ ಏರುಪೇರಾದರೆ ಇಲ್ಲಿ ಆರೋಗ್ಯ ಇಲಾಖೆಯಿಂದ ಕೂಡ ನೇಮಕ ಮಾಡಿದ್ದಾರೆ. ಅವರನ್ನು ಮಾತಾಡಿಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿತ್ತು ಇವತ್ತು? ಇವತ್ತು ವಿದ್ಯಾರ್ಥಿಗಳೆಲ್ಲ ಆರೋಗ್ಯವಾಗಿದ್ದರು, ಯಾರಿಗೆ ಏನು ಸಮಸ್ಯೆನೇ ಬರಲಿಲ್ಲ. ಬಿಸಿಲು ಜಾಸ್ತಿ, ಅದಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಅವ್ರ ಹತ್ರವೇ ಇತ್ತು. ಯಾರಾದ್ರೂ ಮಕ್ಕಳು ತಲೆ ತಿರುಗಿತ ಹಾಗೆ ನಮ್ಮ ಹತ್ರ ಬರಲೇ ಇಲ್ಲ, ನಮ್ಮ ಕಾರ್ನರ್ಗೆ ಬರಲೇ ಇಲ್ಲ. ಅವರು ಯಾವಾಗಲೂ ಹೀಗೆ ಆರೋಗ್ಯವಂತರಾಗಿ ಎಕ್ಸಾಮ್ ಮುಗಿಸಲಿ ಅಂತ ಹಾರೈಸ್ತೇನೆ. ಎಲ್ಲ ಮಕ್ಕಳು ಕೂಡ ಪರೀಕ್ಷೆಯನ್ನು ಮುಗಿಸಿ ಬಿಸಿ ಊಟವನ್ನು ಮಾಡ್ತಾ ಇರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು. ಹಿಂದೆ ಬಡಿಸ್ತಾ ಇದ್ದಾರೆ. ಉಪ್ಪಿನಕಾಯಿ ಇದೆ, ಜೊತೆಗೆ ಅನ್ನ ಸಾರು, ಮಜ್ಜಿಗೆ ಕೂಡ ಇದೆ. ಬಿಸಿಲಿನ ಬೇಗೆಗೆ ಮಜ್ಜಿಗೆಯನ್ನು ಕೂಡ ಅರೇಂಜ್ ಮಾಡಿರುವಂತಹದ್ದು. ಮಕ್ಕಳೆಲ್ಲರೂ ಕೂಡ ಎಕ್ಸಾಮ್ ಮುಗಿಸಿ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಎಕ್ಸಾಮಿಗೆ ರೆಡಿ ಆಗ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, 10th ಎಕ್ಸಾಮ್ ತುಂಬ ಸುಲಭ ಇತ್ತು. ಇವತ್ತು ಕನ್ನಡ ಪರೀಕ್ಷೆ, ನಮ್ಮ ಮಾತೃಭಾಷೆ, ತುಂಬ ಚೆನ್ನಾಗಿ ಎಕ್ಸಾಮ್ ಬರೆದಿದ್ವಿ, ತುಂಬ ಸುಲಭ ಇತ್ತು. ಓಲ್ಡ್ ಕ್ವಶನ್ ಪೇಪರ್ನೆಲ್ಲ ನಾವು ರಿವಿಷನ್ ಮಾಡಿದ್ವಿ, ತುಂಬ ಎಕ್ಸಾಮ್ ಕೂಡ ಸುಲಭ ಇತ್ತು ಅನ್ನುವಂತಹ ಮಾತುಗಳನ್ನು ವಿದ್ಯಾರ್ಥಿಗಳು ಹೇಳಿರುವಂತಹದ್ದು. ಜೊತೆಗೆ ಇಲ್ಲಿಯ ಪ್ರಾಂಶುಪಾಲರು ಕೂಡ ಹೇಳಿರುವಂತಹದ್ದು. ಎಲ್ಲ ಮಕ್ಕಳು ಕೂಡ ಅಟೆಂಪ್ಟ್ ಮಾಡಿದ್ದಾರೆ, ಎಲ್ಲರೂ ಕೂಡ ಶಿಸ್ತಿನಿಂದ ಎಕ್ಸಾಮ್ ಬರೆದು ಇವತ್ತಿನ ಎಕ್ಸಾಮನ್ನು ಫೇಸ್ ಮಾಡಿದ್ದಾರೆ ಅನ್ನುವಂತಹ ಮಾತುಗಳನ್ನು ಹೇಳಿದರು. ರಿಪೋರ್ಟರ್ ಹಸನರ್ ಜಯನಗರ್ ಜೊತೆ ನಾನು ಪೂಜಶ್ರೀ ವಿತೇಶ್ ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.